ಮುಂಗಾರು ಮುಂದೆ ಬಂದು ನಿಂತೈತಿ. ಅದ್ರೊಳಗೆ ಮುಂಗಾರಿ ಸರಿ ಸ್ವಲ್ಪ ದುರ್ಬಲ ಆಗ್ಬೋದು ಅಂತ ಎಲ್ಲರೂ ಹೇಳಾಕತ್ತಾರ. ಇಂಥ ಟೈಮ್ ಒಳಗೆ ಒಣ ಬೇಸಾಯದವ್ರಿಗೆ ಅಂದರೆ ಯಾರು ಮಳೆ ಮೇಲೆ ಕೃಷಿ ಮಾಡ್ಲಿಕ್ಕತ್ತಿರಲ್ಲ, ಮಳೆ ಆಶ್ರಿತ ಕೃಷಿ, ಅವರಿಗೆ ಸವಾಲುಗಳು ಭಾಳ ಅದಾವ, ಹೌದಲ್ರಿ? ನೀರಾವರಿಯವ್ರೇನೋ ಮಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ 1-2 ತಾಸು ಬೋರ್ ಹೆಚ್ಚಿಗೆ ಓಡಿಸಿ ಪಾರಾಗೋ ಪ್ರಯತ್ನ ಮಾಡ್ತಿರ್ತಾರ. ಆದ್ರೆ ಒಣ ಬೇಸಾಯದವ್ರದ್ದು ಬರೀ ಮುಗುಲ್ ನೋಡ್ಕೊಂತ ಕುಂದ್ರದ ಆಗ್ತಿರ್ತೈತಿ. ಅದಕ್ಕಂತ ಹೇಳಿ ಇವತ್ತು ಮಳೆ ಆಶ್ರಿತದವ್ರಿಗೆ ಅಂದ್ರೆ ಒಣ ಬೇಸಾಯದವರಿಗೆ ಏನೇನು ಸವಾಲುಗಳು ಅದಾವ, ಅದಕ್ಕೆ ಏನೇನು ಕ್ರಮ ತಗೊಂಡ್ರೆ ಇದ್ದಿದ್ರೊಳಗೆ ನಮ್ಮ ಬಾಳೆ ಸ್ವಲ್ಪ ಹಗರ ಆಗ್ಬೋದು ಅಂತ ಹೇಳಿ ಚರ್ಚೆ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಬಂದೇನ್ರಿ. ಇವತ್ತು ನೋಡೋಣ್ರಿ ಒಣ ಬೇಸಾಯದೊಳಗೆ ಏನೇನು ಇದಾವಂತ. ಮೊದಲನೇ ಸವಾಲು ಏನು ಬರ್ತದ್ರಿ? ಒಣ ಬೇಸಾಯದವ್ರಿಗೆ ದೊಡ್ಡ ಸವಾಲಾಗಿ ನಿಲ್ಲೋದೇ ಭೂಮಿಯೊಳಗಿರೋ ತೇವಾಂಶ. ಈ ತೇವಾಂಶ ಮಳಿ ನೀರ್ಲೆ ಬಂದು ಮಣ್ಣೊಳಗೆ ಎಷ್ಟು ದಿವಸ ಹಸಿ ಹಿಡಿದಿಟ್ಕೋತೈತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಿರ್ತದೆ. ಭಾಳ ಮಂದಿ ಅನ್ಕೊಂಡಿರ್ತೀವಿ ಗಿಡಕ್ಕೆ ನೀರು ಬೇಕು ನೀರು ಬೇಕು ನೀರು ಬೇಕಂತ ಹೇಳಿ. ಗಿಡಕ್ಕೆ ಆ್ಯಕ್ಚುಲಿ ನೀರು ಬ್ಯಾಡ್ರಿ, ಬರೀ ಮಣ್ಣೊಳಗೆ ಹಸಿ ಇದ್ರೆ ಸಾಕು. ಈ ಹಸಿ ಹೆಂಗೆ ಬರ್ತೈತಿ, ಹೆಂಗೆ ಹಿಡ್ಕೋತೈತಿ, ಯಾಕೆ ಹಿಡ್ಕೋತೈತಿ? ಇದ್ರೊಳಗೆ 2-3 ಫ್ಯಾಕ್ಟರ್ಗಳು ಅದಾವ. ಒಂದೇದ್ದು ಈ ಮಣ್ಣಿನ ಕಣಗಳು ಹಿಂಗೆಲ್ಲ ಕೂಡ್ಕೊಂಡು ನಿಂತಿರ್ತಾವಲ್ಲ, ಇದ್ರ ನಡು ಒಂದಿಷ್ಟು ಗ್ಯಾಪ್ ಬಿದ್ದಿರ್ತೈತಿ. ಈ ಮಣ್ಣಿನ ಕಣಗಳ ನಡು ಇಲ್ಲಿ ನೀವು ಮಳಿ ಆಗಿದ್ ನೀರು ಅಥವಾ ನೀವು ನೀರಾವರಿಲೆ ಹಾಸಿದ ನೀರು ಬಂದು ನಿಂತಿರ್ತೈತಿ. ಅದು ನಿಲ್ಲೋದಕ್ಕೆ ನಾವು 1-2 ಫ್ಯಾಕ್ಟರ್ ಯೂಸ್ ಮಾಡ್ತೀವಿ. ಏನಂತೀವಿ ಇಂಗ್ಲೀಷ್ ಒಳಗೆ? ಒಂದು WHC ಅಂತ ಹೇಳಿ ಕರಿತೀವಿ, ಇನ್ನೊಂದು FC ಅಂತ ಕರಿತೀವಿ. ಇದು FC ದೇನು ಭಾಳ ಇಂಪಾರ್ಟೆಂಟ್ ಇಲ್ಲ. ಆದ್ರೆ WHC ಅಂದ್ರೆ ಏನು? ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳಿ. ಈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ಏನ್ರಿ? ಒಂದು ಸರಿ ಮಳಿ ಆಗಿ ಹಸಿ ಆಗ್ಯದಂದ್ರ ನಿಮ್ಮ ಮಣ್ಣಿಗೆ ಆ ಹಸಿನ ಎಷ್ಟು ಭಾಳ ದಿವಸ ಅಂದ್ರೆ ಎಷ್ಟು ದೂರ ತನಕ ನಾನು ಹಿಡಿದಿಟ್ಕೊಳಕ್ ಆಗ್ತೈತೆ ಅನ್ನೋ ತಾಕತ್ ಇರ್ತೈತಲ್ಲ, ಆ ತಾಕತ್ತಿಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳಿ ಕರೀತಾರೆ. ನೀವು ಮಣ್ಣು ಪರೀಕ್ಷೆ ಮಾಡಕ್ ಕೊಟ್ಟಾಗ ಇದು ನಿಮಗೆ ತೋರ್ಸಿರ್ತಾರ ಅವ್ರು. ಹೆಚ್ಚಾನೆಚ್ಚು ಹೆಂಗಿರ್ತದ್ರಿ ಅಂದ್ರೆ ಈ WHC ಅನ್ನೋದು ನಿಮ್ಮ ಮಣ್ಣೊಳಗ ಸಾವಯವ ಇಂಗಾಲ, ಇದು ಕನ್ನಡದಾಗ ಹೇಳಿದ್ರೆ ಭಾಳ ಮಂದಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಇಂಗ್ಲೀಷ್ನೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಇದು ಹೆಂಗೆ ಹೆಚ್ಚಿರ್ತದಲ್ಲ, ಸಾವಯವ ಇಂಗಾಲ ಹೆಂಗೆ ನಿಮ್ಮ ಮಣ್ಣಿನೊಳಗೆ ಇದ್ರ ಪ್ರಮಾಣ ಹೆಚ್ಚಿರ್ತದಲ್ಲ, ಹಂಗಂಗ ನೀರು ಹಿಡಿದಿಟ್ಕೊಳ್ಳೋ ತಾಕತ್ತು ಹೆಚ್ಚಾಗ್ತಾ ಹೋಗ್ತಿರ್ತದೆ. ಯಾಕೆ ಇದನ್ನ ಹೇಳಿತೀನಿ? ಮೊದಲ ಆ ಬ್ಯಾಕ್ಗ್ರೌಂಡ್ ಒಳಗೆ ಏನು ಕಾನ್ಸೆಪ್ಟ್ ಐತಲ್ಲ ಅದು ಗೊತ್ತಾಗ್ಬಿಟ್ರೆ ಮುಂದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಕಲ್ಪನಾ ಸಿಗ್ತದೆ ಅನ್ನೋ ಸಲುವಾಗಿ. ಸರಿ, ಹಂಗಿದ್ರೆ ಇದ್ರಾಗ ಏನೇನು ಸರ್ಕಸ್ ಮಾಡ್ಬೋದು? ಅಲ್ಟಿಮೇಟ್ಲಿ ನಮ್ಮ ಗುರಿ ಏನ್ರಿಪ್ಪ? ಮಳೆ ಆಶ್ರಿತ ಕೃಷಿಯೊಳಗ ನಮಗೆ ಮಣ್ಣೊಳಗ ಭಾಳ ದಿವಸ ಒಂದು ಸ್ವಲ್ಪ ಹಸಿ ಇಟ್ಕೊಂಡು ನಿಂದಿರ್ಲಿ ಅನ್ನೋದು. ಯಾವಾಗ ಮಳೆಗಾಲ ಸ್ವಲ್ಪ ಕಡಿಮೆ ಇರ್ತದಲ್ಲ ಅವಾಗ ಹಸಿ ಭಾಳ ದಿವಸ ಇಟ್ಕೊಂಡು ಕುಂತ್ರೆ ಬೆಳಿಗ್ಗೆ ಧಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ. ಸೊ ಹಂಗಿದ್ರೆ ಏನೇನು ಮಾಡ್ಬೋದು? ಒಂದೇದ್ದು ಭೌತಿಕವಾಗಿ ಆಗ್ಲೇ ಹೇಳ್ದಂಗ ಮಣ್ಣಿನ ಕಣಗಳ ನಡು ಯಾವಾಗ ನೀರು ಅದು ಹಸಿ ಹಿಡ್ಕೊಂಡು ನಿಲ್ತಿರ್ತೈತಲ್ಲ ಅದು ಜಾಸ್ತಿ ದಿನ ಅಲ್ಲಿ ನಿಲ್ಲುವಂಗೆ ನಾವು ಏನೇನು ಮಾಡ್ಬೋದು? ಹಿಂದಿನ ಹಿರಿಯರು ನೋಡ್ರಿ, ನೀವು ಕರೆಕ್ಟ್ ಅವರು ಮಳೆಗಾಲದ ಇನ್ನೇನು ಯುಗಾದಿ ಮಳೆ ಶುರು ಆಗಬೇಕು ಅವಾಗೇ ರಂಟಿ ಹಾಕ್ತಿದ್ರೆ ಹೊರತು ಮೊದಲು ಅಂದ್ರೆ ಬೇಸಿಗೆ ಒಳಗೆ ನಿಮ್ದು ಹಿಂಗಾರು ಮುಗಿದ್ಮೇಲೆ ಏನು ಬೆಳಿ ತಾಜಾ ಉಳಿತಿತ್ತಲ್ಲ ಅವಾಗ ಹೊಟ್ಟೆ ಅವ್ರು ರಂಟಿ ಸಾಲ ಹಾಕ್ತಿರ್ಲಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ತಿದ್ರಿ? ನಿಮ್ದು ಕುಂಟಿ ಇರ್ತದಲ್ಲ ಹಿಂಗ ಇದನ್ನ ಹಾಕೊಂಡು ತೆಳ್ಳಗ ಗಳೆ ಹೊಡ್ಕೊಂತ ಹೋಗ್ತಿದ್ರಿ. ಯಾಕೆ ಹೊಡಿತಿದ್ರು? ನೀವು ಈ ಮಣ್ಣು ಬೇಸಿಗೆ ಕಾಲದೊಳಗೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗಿರ್ತದ, ಹಿಂಗ ಎರ್ಕಲ್ ಬಿಡಿ ಅಂತ ಹೇಳಿ ಬಿಟ್ಟಿರ್ತೈತಿ. ಎರ್ಕಲ್ ಬಿಡಿ ಅಂದ್ರೆ ಏನು? ಈ ಮಣ್ಣೊಳಗೆ ಏನು ಕ್ರ್ಯಾಕ್ಸ್ ಬರ್ತಾವಲ್ಲ ಆ ಕ್ರ್ಯಾಕ್ಗಳು. ಸೊ ಆ ಕ್ರ್ಯಾಕ್ ಒಳಗೆ ಹೋಗೋಗಿ ಈ ಕುಂಟಿ ಹೊಡ್ದಂಗೆ ಹೆಂಗೆ ಅದ್ರೊಳಗೆ ಮಣ್ಣು ಬಿದ್ದು ಅದು ತುಂಬ್ಕೋತೈತಲ್ಲ, ಹಂಗಂಗ ಅದು ಬಿಸಿಲಲ್ಲಿ ಒಳಗೆ ಮುಟ್ಟಂಗಿಲ್ಲ, ಅಲ್ಲದ ಗಾಳಿಯಿಂದ ಆ ತೇವಾಂಶ ಮ್ಯಾಲ್ ಬಂದು ಹಸಿ ಆರಿ ಹೋಗಂಗಿಲ್ಲ ಅನ್ನೋ ಸಂಕಟಕ್ಕೆ ಅವರು ಕುಂಟಿ ಹೊಡಿತಿದ್ರು. ಅದ್ರ ಬದ್ಲಿ ನಾವು ಈಗೇನ್ ಮಾಡಾಕತ್ತೀವಿ? ಪಲ್ಟಿ ನೇಗ್ಲ ಹಚ್ಚಿ ನೆಲ ಡಬ್ ಹಾಕಿ ಅದು ಬರೀ ಕ್ರ್ಯಾಕ್ ತುಂಬಿಸೋದಲ್ಲ, ಮಣ್ಣ ಹೊಳ್ಳಿ ಬಿದ್ದು ಇದ್ದಿದ್ದ ಹಸಿ ಅಷ್ಟು ಹಾರಿ ಹೋಗ್ಬಿಡ್ಲಿ ಅಂತ ಹೇಳಿ ಲೆಕ್ಕ ಹಾಕತ್ತೀವಿ. ಹಂಗ ನೀವು ಮಾಡ್ಕೊಂತ ಹೋದಾಗ ಏನಾಗ್ತದ? ಬರೀ ಒಳಗಿದ್ದಿದ್ದು ಹಸಿ ಹಾರಿ ಹೋಗೋದು ಅಷ್ಟೇ ಅಲ್ಲ, ಈ ಹಸಿ ಹಿಡಿದು ಇಟ್ಕೊಳಕ ಆಗಲೇ ಹೇಳಿದ್ನಲ್ಲ ಈ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ. ಏನ್ರಿಪ್ಪ ಇದು ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಎಲ್ಲಾನು ಹೇಳ್ತಾನ, ನಮಗರೆ ಒಂದು ಕಲ್ಪನಾ ಸಿಗ್ವಲ್ತು. ಈ ಹ್ಯೂಮಸ್ಸು ಪಾಮಸ್ಸು ಅಂತ ಏನೇನೋ ಹೆಸರು ಹೇಳ್ತಾರ, ನಮ್ಗೆ ಹೆಂಗೆ ಅರ್ಥ ಆಗೋದು? ಇದು ಭಾಳ ಸರಳ ಐತಿ. ಈ ಹ್ಯೂಮಸ್ ಅನ್ನೋದು ಹೆಂಗಿರ್ತೈತಂದ್ರ, ನೀವು ತಿಪ್ಪಿ ಹಾಕಿರ್ತೀರಲ್ಲ, ಅದಾವ ಇಲ್ಲೋ ಗೊತ್ತಿಲ್ಲ, ಆದ್ರೂ ಎಲ್ಲರ ತಿಪ್ಪಿದ್ದಲ್ಲಿ ಹೋಗಿ ನೋಡ್ರಿ. ಮಳೆಗಾಲದೊಳಗ ಆ ತಿಪ್ಪಿ ಕಡೆಯಿಂದ ಒಂದು ಈ ಚಾ ಪುಡಿದ ಕುದಿಸಿದ್ ನೀವು ಡಿಕಾಕ್ಷನ್ ಬರ್ತೈತಲ್ಲ ಅರ್ಕ್ ಚಾ, ಅಂತದ ಬ್ರೌನ್ ಕಲರ್ದು ಚಾಕ್ಲೇಟ್ ಕಲರ್ದ ಒಂದು ರಸ ಬರ್ತಿರ್ತೈತಿ, ಅದ ಈ ಹ್ಯೂಮಸ್ ಅನ್ಕೋರಿ. ಇದು ಹೆಂಗೆ ಮಣ್ಣೊಳಗೆ ಒಂದು ಲೆವೆಲ್ಗೆ ಇರ್ತದಲ್ಲ, ಅದ್ರದ್ದು ಒಂದು ಪ್ರಮಾಣದೊಳಗೆ ಇರ್ಬೇಕಂತ ನಿರ್ಧಾರ ಆಗಿರ್ತದ.
ಆ ಪ್ರಮಾಣದೊಳಗೆ ಇದ್ದಾಗನ ಮಣ್ಣಿಗೆ ಒಂದು ಜಿಗಿಟಿನ ಅಂಶ ಬರ್ತದೆ. ಅವಾಗ ಅದು ಹಸಿ ಹಿಡಿದಿಟ್ಕೊಳ್ಳೋ ತಾಕತ್ತು ಹೆಚ್ಚಾಗ್ತದೆ. ಈಗ ಏನ್ ಮಾಡಾತೀವ್ರಿ, ಒಂದು ಇರುಬರು ಒಣ ಕಸನ ಎಲ್ಲಾ ಸುಟ್ಟು ಹಾಕಾಕತ್ತೇವಿ, ಮನ್ಯಾನ್ ದನನು ಹೊರಗೆ ಹಾಕಿವಿ, ತರುದೆಲ್ಲಿಂದ ಹ್ಯೂಮಸ್ನ. ಅದು ಇಲ್ಲಂದ್ರ ನಡೆಯಂಗೆ ಇಲ್ಲ ಕೆಲಸ. ಸೊ ಭೌತಿಕವಾಗಿ ನಾವು ನೋಡೋದಾದ್ರ ಮೊದಲು ಏನಾಗ್ಬೇಕು, ನಾವು ಮಾಗಿ ಉಳುಮೆ ಅಂದ್ರೆ ಏನು ನೆಲಾನ ಡಬ್ ಹಾಕಿ ಹಸಿ ಆರಾಕ ಬಿಡಾಕತ್ತೇವಲ್ಲ ಬಿಸಿಲಿಗೆ ಒಣಗಾಕ, ಹಂಗ ಮಾಡೋದನ್ನ ನಿಲ್ಲಿಸಿ ಬರೀ ತೆಳ್ಳಗ ಕುಂಟಿಲೆ ಹರಕು ಅಂತ ಹೋಗ್ಬೇಕು ಬ್ಯಾಸ್ಗೆ ಒಳಗೆ. ಯಾವಾಗ ಯುಗಾದಿ ಬರ್ತದಲ್ಲ, ಯುಗಾದಿ ಮಳಿ 1-2 ಮಳಿ ಬಿದ್ದ ಮೇಲೆ ಅದು ನೀವು ರಂಟಿ ಹೊಡೆಯೋದಾದ್ರೂ ಎಷ್ಟು ಮ್ಯಾಲಿಂದ ಒಂದು 6-8 ಇಂಚ್ ಅಷ್ಟೇ ಬೀಳಿರಿಪ್ಪ, ರಗಡ್ ಆಗ್ತದ. ಬಹಳ ಮಂದಿ ನನಗ ಅಬ್ಜೆಕ್ಷನ್ ಮಾಡ್ತಾರೆ ಇದಕ್ಕೆ, ಅಲ್ರಿ ಮತ್ ನಾವ್ ಒಳಗಿಂದೆಲ್ಲ ಕಳೆ ಬೀಜ ಎಲ್ಲ ಹೋಗ್ಬೇಕಲ್ಲ, ಅದು ಒಳಗ್ ಡಬ್ ಬೀಳ್ತೈತಿ, ಆಮೇಲೆ ಬಿಸಿಲಿಗೆ ಬಿದ್ದು ಮಣ್ಣು ಖಾರ ಆಗ್ತೈತಿ, ಅದಕ್ಕ ನಾವ್ ಮಾಡವ್ರೆ ಅದನ್ನ ಮಾಗಿ ಉಳ್ಮಿ ನಾವ್ ಮಾಡವ್ರೆ, ಪಲ್ಟಿನೆಗ್ಲ ಹಚ್ಚಿ ನಾವ್ನೆಲ್ಲ ಡಬ್ ಹಾಕವ್ರೆ ಅಂತ. ಇಷ್ಟೆಲ್ಲಾ ಸರ್ಕಸ್ ಮಾಡಿರಲ್ಲ, ಎಷ್ಟು ಕಳೆ ಹೋಗ್ಯದ ನಿಮ್ ಹೊಲ್ದಂದ ಅನ್ನೋದು ನೀವೇ ವಿಚಾರ ಮಾಡ್ರಿ. ನಾ ಅದ್ರದ್ದೇನ್ ಬಹಳ ಹೇಳೋದಿಲ್ಲ. ಎರಡನೇದು, ನೀವು ಹೇಳುದು ಖರೆ ಐತಿ, ಪಲ್ಟಿ ನೇಗ್ಲ ಹೊಡೆದು ಮಣ್ಣು ಡಬ್ಬ ಹಾಕಿದಾಗ ಮೊದಲು 1 ವರ್ಷ 2 ವರ್ಷ ಚಲೋ ಅನಿಸ್ತದ, ಬೆಳಿ ಚಲೋ ಬರ್ತದ ಅನಿಸ್ತದ. ಯಾಕೆ ಬರ್ತದ ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕು. ಏನಾಗ್ತದ, ಹಿಂಗೊಂದ್ ನೆಲ ಅದ ಅನ್ಕೋರಿ, ಇದ್ರೊಳಗೆಲ್ಲಾ ನಿಮ್ಮ ಸೂಕ್ಷ್ಮಾಣುಗಳು ಬದುಕ್ಯಾವೀಗ. ಅಕಸ್ಮಾತ್ ಆಗಿ ನೀವು ಇದ ನೆಲಾನ ಹೊಳ್ಳಿ ಡಬ್ ಹಾಕಿದ್ರಿ, ಖಾರ ಮಾಡಾಕ ಎಲ್ಲಾನು ಮಣ್ಣು ತೆಗೆದ್ ಮ್ಯಾಲ ಹೋಗದ್ರಿ, ಅವಾಗ ಏನಾಗ್ತದ, ಈ ಸೂಕ್ಷ್ಮಾಣುಗಳು ಏನಿರ್ತಾವಲ್ಲ ಇವೆಲ್ಲ ಬಿಸಿಲಿಗೆ ಬಿದ್ದ ಸಾಯಕತ್ ಬಿಡ್ತಾವ. ಒಂದು ಸರಿ ಇವು ಸೂಕ್ಷ್ಮಾಣುಗಳು ಸತ್ವ ಅನ್ಕೊಡ್ರಿ, ಅದ್ರ ಹೊಟ್ಟಿಯೊಳಗೆ ಏನಿರ್ತೈತಲ್ಲ ಅದೆಲ್ಲ ಬಂದ್ ಎಲ್ಲಿ ಬೀಳ್ತೈತಿ, ಹೊರಗೆ ಬೀಳ್ಬೇಕಲ್ಲ. ಅದನ್ನ ಹಂಗ ಹೊರಗೆ ಬಿದ್ದಿದ್ದು ಸೂಕ್ಷ್ಮಾಣುಗಳು ಏನಾಗ್ತದ, ಅದ್ರದ್ ಒಳಗೆ ಇದ್ದಿದ್ದು ಎಲ್ಲಾ ಪೋಷಕಾಂಶ ಹೊರಗೆ ಬಿದ್ದಿದ್ರಿಂದ ಮೊದಲನೇ ವರ್ಷ ಅಥವಾ 2ನೇ ವರ್ಷ ನಿಮಗೆ ಬೆಳಿ ಚಲೋ ಬರ್ತೈತಿ ಅಂತ ಅನಿಸ್ತದ. ಆಮೇಲೆ 3ನೇ ವರ್ಷದಿಂದ ನಿಜವಾದ ಬಣ್ಣ ಹೊರಗೆ ಬರ್ಲಿಕ್ಕೆ ಚಾಲು ಆಗ್ತೈತಿ. ಸೊ ಅವಾಗ ಏನಾಯ್ತು, 3ನೇ ವರ್ಷದಿಂದ ನಿಮ್ದು ಇಳುವರಿ ಗ್ರಾಫ್ ಹಿಂಗೆ ಬರಕ್ ಚಾಲು ಆಗ್ತೈತಿ. ಹಂಗಿದ್ರೆ ಏನ್ ಮಾಡ್ಬೇಕ್ರಿ, ಸೂಕ್ಷ್ಮಾಣುಗಳು ಬದುಕಲಿಕ್ಕೆ ನಮಗೆ ಏನ್ ನಿದರ್ಶನ ಕಾಣ್ಲಿಕ್ಕತ್ತದ. ಪ್ರಕೃತಿ ಒಳಗೂ ನೋಡ್ರಿ ನೀವು, ಯಾವಾಗರೆ ಭೂಮಿ ಎಂತ ಬ್ಯಾಸಗಿನ ಇರ್ಲಿ, ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಅದು ಭೂಮಿ ತೆರ್ಕೊಂಡಿರ್ಲಿಕ್ಕೆ ಬಯಸ್ತದನು. ಹಂಗ ಭೂಮಿ ತೆರ್ಕೊಂಡು ಬಿದ್ದೈತಿ, ಏನು ಮ್ಯಾಲ ಕವರ್ ಆಗಿಲ್ಲ, ಒಂದ್ ಕಸ ಕಡ್ಡಿ ಹುಟ್ಟಿಲ್ಲ, ಅಥವಾ ಹುಟ್ಟಿ ಬೆಳೆದು ಆಮೇಲೆ ಸತ್ತ ಕಸ ಕಡ್ಡಿ ಆ ಭೂಮಿನ ಕವರ್ ಮಾಡಿಲ್ಲ ಅನ್ನೋದಾದ್ರ ಅದು ಮರಳುಗಾಡ್ನಾಗ ಮಾತ್ರ. ಹೆಂಗೆಂಗ ನಿಮ್ಮ ಭೂಮಿ ಬಿಸಿಲಿಗೆ ಒಡ್ಕೊಂತ ಬರ್ತೈತಲ್ಲ, ಹಂಗಂಗ ಅದು ಮರಳು ಹಾಕೊಂತ ಬರ್ತೈತಿ. ಅದಕ್ಕ ನೋಡ್ರಿ ಮರುಭೂಮಿ ಒಳಗೆ ಏನೂ ಬೆಳೆಯಂಗಿಲ್ಲ ಅಂತ ಹೇಳ್ತಾರ, ಬಂಜರಾಗ್ತೈತಿ ಅಂತ ಹೇಳ್ತಾರ. ಇದ್ರ ಬಗ್ಗೆ ಎಲ್ಲಾ ಕಡೆ ಚರ್ಚೆ ನಡೆದದಲ್ಲ. ಸೊ ಅದ್ರಸ್ಕೋಸ್ಕರ ನಿಮಗ್ ಮೊದಲ ವರ್ಷ 2ನೇ ವರ್ಷ ಏನೋ ಈ ಸೂಕ್ಷ್ಮಾಣುಗಳು ಸತ್ತ ಅದ್ರ ಹೊಟ್ಟೆಗಿಂದ ಎಲ್ಲಾ ಹೊರಗೆ ಬಂದು ಬೆಳಿ ಚಲೋ ಬಂದದಂತ ಅನಿಸ್ಬೋದು, ಆದ್ರೆ 3ನೇ ವರ್ಷದಿಂದ ಸಮಸ್ಯೆನೇ ಬಹಳ ಆಗ್ತದ. ಇದಕ್ಕೊಂದ್ ಬಹಳ ಚಂದ ಕಥೆ ಐತ್ರಿ. ನಾವ್ ಸಣ್ಣವರಿದ್ದಾಗ ಹೇಳ್ತಿದ್ರಲ್ಲ, ಬಂಗಾರ ತತ್ತಿ ಇಡೋದು ಒಂದ್ ಕೋಳಿ ಇತ್ತಂತ. ಯಾರೋ ಬಂದ್ ಹೇಳಿದ್ರಂತ, ದಿನಾ ಒಂದ್ ತತ್ತಿ ತಗೊಂಡು ಏನ್ ಮಾಡೋದಿಲ್ಲ, ಕೋಳಿ ಹೊಟ್ಟಿ ಕೊಯ್ ಒಮ್ಮೆ ತತ್ತಿ ತಗೋ ಎಲ್ಲಾ ಸೌಕಾರ ಆಗ್ತೀವಿ. ಹಂಗ ಮೊದಲ್ 1-2 ವರ್ಷ ಏನೋ ನೀವು ಬಂಗಾರ ತತ್ತಿ ಇಡು ಕೋಳಿ ಹೊಟ್ಟ್ಯಾಗಿಂದ ಅಷ್ಟು ತತ್ತಿ ತಕೊಂಡ್ರಿ, 3ನೇ ವರ್ಷ ಏನ್ ಮಾಡೋದು, ಕೋಳಿನ ಇಲ್ಲಂದ್ರ ತತ್ತಿ ಎಲ್ಲಿಂದ ತರೋರದಿರಿ. ಸೊ ಇದು ಒಂದನೇದು. ಮಾಗಿ ಉಳುಮೆ ಕಡಿಮೆ ಮಾಡಿ ನೀವು ಹೆಂಗೆಂಗ ಆ ಮಣ್ಣ ಮಧ್ಯ ಬಿಡಾಕತ್ತಿದ್ದಂತ ಎರ್ಕಲ್ ಬಿಡಿಯೊಳಗೆ ಮಣ್ಣು ದೂಡ್ತಿರಲ್ಲ, ಹಂಗ ಅದು ಕವರ್ ಆಗಿ ಒಳಗಿನ ಹಸಿ ಆರ್ಲಾರ್ದಂಗಾದ್ರ ಅಲ್ಲಿರೋ ಫಲವತ್ತತೆ ಅಂದ್ರ ಅಲ್ಲಿರೋ ಹ್ಯೂಮಸ್, ಹ್ಯೂಮಿಕ್ ಆಸಿಡ್, ಆರ್ಗ್ಯಾನಿಕ್ ಕಾರ್ಬನ್ ಅನ್ರಿ, ಸೂಕ್ಷ್ಮಾಣುಗಳು ಅನ್ರಿ, ಅದೇನ್ ಪೂರ್ತಿ ಒಂದು ವ್ಯವಸ್ಥೆ ಐತಲ್ಲ ಅದು ಹಂಗೆ ಉಳಿದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಇಷ್ಟ ಆಗಿದ್ದ ಆದ್ರೆ ಏನಾಗ್ತೈತ್ರಿ ಮುಂದ, ಇಷ್ಟ ಆಗಿದ್ದ ಆದ್ರ ನಿಮ್ಮ ಮಣ್ಣಿನ ಫಲವತ್ತತೆ ಇದು ಪೂರ್ತಿ ವ್ಯವಸ್ಥೆ ಕೂಡಿಸಿ ಒಂದು ಫಲವತ್ತತೆ ಅಂತ ಕರಿತೀವಿ. ಹಂಗ ಮಣ್ಣಿನ ಫಲವತ್ತತೆ ಕೆಟ್ಟೈತಿ ಅಂತೀವಿ. ಹೆಂಗ್ ಅಳತಿ ಮಾಡತ್ತೀರಿ ಮಣ್ಣಿನ ಫಲವತ್ತತೆ ಕೆಟ್ಟೈತೆ ಅಂತ ಹೇಳಿ? ಇದು ಅಷ್ಟು ಕೂಡ್ದಾಗ ಅಂದ್ರ ಸಾವಯವ ಇಂಗಾಲದ್ದು, ಹ್ಯೂಮಸ್ದ್ದು, ಸೂಕ್ಷ್ಮಾಣುಗಳದ್ದು, ನೀರ್ ಹಿಡಿದಿಟ್ಕೊಳ್ಳೋ ತಾಕತ್ತದ್ದು, ಇದು ಅಷ್ಟು ಕೂಡ್ದಾಗ ಮಣ್ಣಿನ ಫಲವತ್ತತೆ ಅಂತ ಹೇಳಿ ಕೌಂಟ್ ಆಗ್ತದೆ. ಇದು ಚಲೋ ಆದ್ರ ನೀವು ಇವತ್ತಿನ ದಿವಸದಾಗ ಯಾರು ಮನ್ಯಾಗಿನ ಬೀಜ ಅಂತೂ ಹಾಕಾಕತ್ತಿಲ್ರಿ. ಸೊ ಮನ್ಯಾಗಿನ ಬೀಜ ಹಾಕಾತಿಲ್ಲ ಅಂದ್ರೆ ಎಲ್ಲಿಂದ ಹಾಕಾತಿರಿ? ಮಾರ್ಕೆಟ್ನಾಗ ರೊಕ್ಕ ಕೊಟ್ಟ ತಂದು ಹಾಕಾತಿರಿ. ನಾವು ಇದನ್ನ ಪ್ರಯೋಗ ಮಾಡಿ ನೋಡಿದ್ವಿ. ಒಂದ್ ಕಡೆ ನಾವು ನಮ್ದು ಗೊಬ್ಬರ ಹಾಕಿ ಇದನ್ನ ಮಾಡಿದ್ವಿ, ಇನ್ನೊಂದ್ ಕಡೆ ಅವ್ರು ಏನ್ ರೂಟೀನ್ ಆಗಿ ಮಾಡಾಕತ್ತಿದ್ ಹಂಗ ರಾಸಾಯನಿಕಗಳನ್ನ ಹಾಕಿ ಮಾಡಿದ್ವಿ. ಎಲ್ಲಿ ನಮ್ ಗೊಬ್ಬರ ಕೊಟ್ಟಿದ್ರಲ್ಲ ಅಲ್ಲಿ ಹುಟ್ಟು ಪ್ರಮಾಣ 95-98% ಬಂದ್ರ, ಇನ್ನೊಂದ್ ಕಡೆ ಬರೀ 60-65% ಬಂದಿತ್ತು. ಹುಟ್ಟು ಪ್ರಮಾಣ ಸಹಿತ ಹೆಚ್ಚಾಗ್ತದ ಮಣ್ಣಿನ ವ್ಯವಸ್ಥೆ ಸರಿ ಆಗ್ಬಿಟ್ರ. ಅಲ್ಲಿಗೆ ನೀವು ಬೀಜಕ್ಕೆ ಹಾಕಿದ್ ರೊಕ್ಕದ್ದು ರಿಸ್ಕ್ ಎಷ್ಟು ಕಮ್ಮಿ ಆಯ್ತು. ಹೊಳ್ಳೆ ಆ ಬೀಜ ಹುಟ್ಲಾರದ್ ಒಂದ್ ಸಂಕಟ ಆದ್ರ ಇನ್ನೂ ಒಂದ್ ಪಾಕೆಟ್ ಬೀಜ ತಂದು ಅದನ್ನ ಕುಕ್ಕಿ ಹಾಕ್ಬೇಕು, ಅದಕ್ಕೆ ಆಳಿನ ಖರ್ಚು ಎಷ್ಟೈತಿ,
ಶ್ರಮದ ಖರ್ಚು ಎಷ್ಟೈತಿ, ಅದು ಅದ್ರ ಜೊತೆ ಕೂಡ್ಕೊಂಡ್ರೆ ಸರಿ, ಮಳಿ ಏರ್ಪೇರ್ ಆದ್ರೆ ಅದು ಹೋಯ್ತು ಕೈಯಾಗಿಂದ. ಸೊ ಈ ರಿಸ್ಕ್ಗಳನ್ನ, ಈ ಅಪಾಯಗಳನ್ನೆಲ್ಲ ಕಮ್ಮಿ ಮಾಡ್ಬೇಕಂದ್ರ ನಾವು ಉಳುಮೆ ಹೆಂಗ್ ಮಾಡ್ಬೇಕನ್ನೋದು ನಮಗೆ ಸ್ಪಷ್ಟ ನಿರ್ಧಾರ ಆಗ್ಬೇಕು. ಅಲ್ಲದ ಗೊಬ್ಬರ ಎಂತಾದ್ ಹಾಕ್ಬೇಕು, ಯಾವ ಗೊಬ್ಬರದೊಳಗೆ ನೀವು ಇಂಗಾಲದ ಅಂಶನ ನೀವು ಕನಿಷ್ಠ ಮಣ್ಣೊಳಗೆ 2% ಇಡೋ ಹಂಗೆ ನಾವು ಪ್ರಯತ್ನ ಮಾಡೋದಿಲ್ಲೋ ಅಲ್ಲಿ ತನಕ ಮಣ್ಣೊಳಗೆ ಹಸಿ ಇರುವುದೇ ಇಲ್ಲ. ಮಣ್ಣೊಳಗೆ ಒಂದ್ಸರಿ ಹಸಿ ಇರುವುದಿಲ್ಲ ಅಂದ್ರೆ ಯಾವುದೇ ಸೂಕ್ಷ್ಮಾಣುಗಳು ಅಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ. ಆ ಸೂಕ್ಷ್ಮಾಣುಗಳು ಬದುಕಲಿಲ್ಲ ಅಂದ್ರೆ ನಿಮ್ಮ ಮಣ್ಣಿನ ಫಲವತ್ತತೆ ಕೆಳಗೆ ಹಾಕೋಂತಾನೆ ಬರ್ತೈತೆ. ರೈಟ್. ಸೊ ನೀರಿನ ಸವಾಲು ಇದು ಒಂದ್ ರೀತಿಲಿ ನೋಡೋದಾದ್ರ ಅಂದ್ರೆ ಭೌತಿಕವಾಗಿ ಒಂದು ನೀವು ಗಳೆ ಹೆಂಗ್ ಹೊಡಿತೀರಿ ಅಂದ್ರೆ ಉಳುಮೆ ಹೆಂಗ್ ಮಾಡ್ತೀರಿ ಅನ್ನೋದ್ರದ್ದು ಒಂದಾದ್ರ, ಇನ್ನೊಂದು ಗೊಬ್ಬರ ಎಂತದ್ ಬಳಸ್ತೀರಿ ಅನ್ನೋದ್ರ ಮೇಲೆ ಬ್ರೀಫ್ ಆಗಿ ಇಷ್ಟೋ ತನಕ ಹೇಳಿವಿ ಸಂಕ್ಷಿಪ್ತಾಗಿ. ಇನ್ನೂ ಒಂದ್ ಏನ್ ಆಗ್ತದ, ಒಂದ್ ಸರಿ ನೀವು ಬೆಳೆ ಹಾಕಿರಿ ಅಂತ ಅನ್ಕೊಳ್ಳೋಣ ಹೊಲದೊಳಗ. ಈಗ ನಿಮ್ದಿದ್ ಹೊಲ ರೀಪ, ಇಲ್ಲೂ ಬೆಳೆ ಹಾಕಿರಿ, ಇಲ್ಲೂ ಬೆಳೆ ಹಾಕಿರಿ, ಇಲ್ಲೂ ಬೆಳೆ ಹಾಕಿರಿ, ಮ್ಯಾಲಿಂದ ಸೂರ್ಯನ ಬಿಸಿಲು ಬರಾಕತ್ತದ. ಈ ಸೂರ್ಯನ ಬಿಸಿಲು ನಿಮ್ಮ ಬೆಳಿ ಮಧ್ಯ ಇರೋ ಜಾಗದೊಳಗೆ ಬಿತ್ತು ಅಂದ್ರ ಇಲ್ಲಿ ಏನಾಗ್ತದ, ಇಷ್ಟು ಜಾಗದ ತೇವಾಂಶ ಮ್ಯಾಲ್ ಹಾರೋಗ್ಲಿಕ್ಕೆ ಶುರು ಆಗ್ತದ. ಹಂಗಾದ್ರೆ ನಮ್ದು ಉದ್ದೇಶ ಏನಿರ್ಬೇಕ್ರಿ, ಎಲ್ಲೇ ಯಾವುದೇ ಜಾಗನು ಮಣ್ಣು ಡೈರೆಕ್ಟ್ ಆಗಿ ಮಣ್ಣ ಮೇಲೆ ಸೂರ್ಯನ ಬೆಳಕು ಬೀಳಾರ್ದಂಗ ನಾವು ನೋಡ್ಕೋಬೇಕು. ಹಂಗಿದ್ರೆ ಏನ್ ಮಾಡ್ಬೋದು, ಹಿಂದಿನ ಹಿರಿಯರು ಬಹಳ ಚಂದ ಮಾಡ್ಯಾರ್ರಿ, ನಾವು ಅವನ್ನೆಲ್ಲ ಮರೆತು ಬಿಟ್ಟೇವ ಅಷ್ಟ. ಹೆಂಗ ಅಕ್ಕಡಿ ಸಾಲ್ ಬಿತ್ತಿದ್ರು, ಜೋಳ ಹಾಕಿ ಅದ್ರ ನಡು ಕಡ್ಲಿ ಹಾಕ್ತಿದ್ರು, ಆಮೇಲೆ ತೊಗರಿ ಹಾಕಿ ತೊಗರಿ ಮಧ್ಯೆ ಮತ್ತೆ ಬೇರೆ ಬೆಳೆ ಮಾಡ್ತಿದ್ರು, ಸಿಡ್ಗಾಳ ಹಾಕ್ತಿದ್ರು. ಇಂಥದೆಲ್ಲ ಹಾಕೋದ್ರಿಂದ ಏನಾಗ್ತಿತ್ತು, ಎಲ್ಲಿನೂ 1 ಇಂಚನು ಭೂಮಿ ಕವರ್ ಆಗ್ಲಾರ್ದೆ ಉಳಿತಾನೆ ಇರ್ಲಿಲ್ಲ. ಹಂಗ ಆಗದೆ ಇದ್ದಾಗ ಅನ್ಕೊಳ್ರಿಪ್ಪ, ಈಗ ಇದೇ ಜಾಗದೊಳಗ ನಾ ಒಂದ್ ಯಾವ್ದೋ ಇದು ಎತ್ತರನ್ ಬೆಳಿ ಐತಿ, ಇದೊಂದ್ ಸಣ್ಣ ಬೆಳಿ ಮಾಡೇನಂತ ಅನ್ಕೊಳ್ಳೋಣ ಇಲ್ಲಿ. ಸೊ ಅವಾಗ ಈ ಸೂರ್ಯನ ಬಿಸಿಲು ಬಿದ್ದಿದ್ದನ್ನ ಈ ಗಿಡ ಹಿಡಿದಿಡ್ತದೋ ಇಲ್ಲೋ. ಅಕಸ್ಮಾತ್ ಇದು ಇಲ್ಲ ಬೆಳಿ ಅಂತಂದ್ರ ಡೈರೆಕ್ಟ್ ಆಗಿ ಮಣ್ಣ ಮೇಲೆ ಬಿದ್ದು ಅದ್ರ ತೇವಾಂಶ ಆರು ಹೋಗಿ ಹೊಳ್ಳಿ ನೀರ್ ಬೇಡಾಕ್ ಚಲೋ ಆಗ್ತದ. ನೀವು ಮಳೆ ಆಶ್ರಿತದಾಗಿದ್ದವ್ರು ಎಲ್ಲಿಂದ ತರೋರು ಇದ್ರಿ ನೀರ್ನ? ಸೊ ಹಂಗಾಗಿ ಸಾಧ್ಯ ಆದಷ್ಟು ಮಿಶ್ರ ಬೆಳೆ. ಸರಿ, ನಾ ಇದನ್ನ ಮಿಶ್ರ ಬೆಳೆದ್ ಪ್ರಸ್ತಾಪ ಮಾಡಿದ ಕೂಡಲೇ ಎಲ್ಲಾರು ನನಗೆ ಹೇಳ್ತಾರ್ರಿ, ಏನ್ ಮಾಡುದ್ರಿ ಮತ್ ಇವತ್ತಿನ ದಿನದಾಗ ರಾಶಿ ಮಾಡೋದು ಬಹಳ ದೊಡ್ಡ ಸಮಸ್ಯೆ ಐತಿ, ಮಿಶ್ರ ಬೆಳೆ ಮಾಡಂತ ನೀವೆಲ್ಲ ಹೇಳ್ತೀರಿ, ಹಿಂದಿನವರು ಅಕ್ಕಡಿ ಸಾಲ ಹಾಕ್ಯಾರ, ಹಂಗೈತಿ ಹಿಂಗೈತಿ, ನಾವು ಈ ಕಟಾವ್ ಮಷಿನ್ ಹೋಗ್ಸವ್ರು, ನಾವ್ ಹೆಂಗ್ ಮಾಡೋದು ಮಿಶ್ರ ಬೆಳೆ? ನಿಮ್ ಕಟಾವ್ ಮಷಿನ್ ಎಷ್ಟ್ ಅಗಲಿ ಇರ್ತದಲ್ರಿಪ್ಪ, ಅಷ್ಟ್ ಅಗಲಕ್ಕಿಟ್ಟ ಮಿಶ್ರ ಬೆಳೆ ಮಾಡಾಕು ಬರ್ತದ ಅನ್ಕೋರಿ. ನನಗಂತೂ ಗೊತ್ತಿಲ್ಲ, ನಾ ಕಟಾವ್ ಮಷಿನ್ ಒಮ್ಮೆ ಬಳಸಿಲ್ಲ. ಈಗ ನಿಮ್ ಕಟಾವ್ ಮಷಿನ್ ಒಂದ್ 20 ಫೂಟ್ ಅದ ಅನ್ಕೊಳ್ಳೋಣ, ಇಲ್ಲಿಂದ ಎತ್ತರಂದು ಒಂದ್ 2 ಯಾವರೆ ಬೆಳಿ ಮಾಡ್ಕೋರಿ, ಮೆಕ್ಕೆಜೋಳನ ಯಾವ್ದು, ಇದ್ರ ಮಧ್ಯ ಸಣ್ಣನ್ ಬೆಳೆ ಮಾಡ್ಕೋರಿ, ನಿಮಗ್ ಬೇಕಾಗಿದ್ದು ಹೆಸರು ಉದ್ದು ಯಾವ್ದೋ ಹಾಕೊಂಡು ಇದಿಷ್ಟು ಜಾಗದೊಳಗ ನಿಮ್ದು ಕಟಾವ್ ಮಷಿನ್ ಹೋಗ್ತೈತಿ, ಹೊಳ್ಳಿ ಇಲ್ಲಿ ಮೆಕ್ಕೆಜೋಳನೂ ಬರ್ತೈತಿ, ಮತ್ ಇಲ್ಲಿಂದ ನೀವು ಹೆಸರು ಉದ್ದ ಹಾಕೊಂಡ್ ಮತ್ತಿಲ್ಲೇ ಯಾವ್ದೊಂದು ಎತ್ತರನ್ ಬೆಳೆ ಹಾಕೊಳ್ರಿ. ಇವತ್ತಿನ ದಿವ್ಸಕ್ಕ ಅದನ್ನ ಹೊಂದ್ಸೋದ್ ನೋಡ್ಬೇಕೇ ಹೊರತು ನಾವ್ ಅದು ಸರಿ ಇಲ್ಲ, ಅದ್ ಆಗುದೇ ಇಲ್ಲ ಅಂತ ಹೇಳಿ ನಾವು ಪ್ರಕೃತಿ ಮಾಡಿದ ನಿಯಮಕ್ಕೆ ವಿರುದ್ಧ ಹೋಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಒಂದ್ ಸರಿ ನೀವು ನಾ ಇನ್ನೂ ಒಂದ್ 4 ಫೂಟ್ ಇದ್ದಿದ್ ಕಬ್ಬಿನ ಸಾಲ 8 ಫೂಟ್ ಮಾಡ್ತೀನಿ, 8 ಇದ್ದಿದ್ದು 10 ಮಾಡ್ತೇನೆ ಅಂದ್ರೆ ನೀವು ನಡುವಿನ ಮಣ್ಣ ಮೇಲೆ ಮೊದಲ ನಮಗ ಕಸ ಒಂದ್ ಹುಲ್ ಕಡ್ಡಿ ಇರಬಾರ್ದಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟೇವಿ. ಹಂಗಿದ್ದಾಗ ಏನೇನೋ ಹೊಡೆದ ಭೂಮಿನ ಬರಡಗೆಡಾಕತ್ತೇವಿ, ಅದ್ರ ಮೇಲೆ ಡೈರೆಕ್ಟ್ ಆಗಿ ಸೂರ್ಯನ ಬಿಸಿಲು ಬಿತ್ತಂದ್ರ ಇನ್ನೂ ಹಾನಿನ ಜಾಸ್ತಿ ಐತೆ ಹೊರತು ಸುಧಾರಿಸೋದು ಯಾವುದು ಒಂದು ಅಂಶನೂ ಇದ್ರೊಳಗೆ ಕಾಣುವಂಥದ್ದಲ್ಲ. ಸೊ ಕಟಾವು ಮಷಿನ್ಗೆ ಹೆಂಗ್ ಬೇಕಲ್ಲ ಹಂಗ್ ಹೊಂದಿಸ್ಕೊಂಡು ನೀವು ಮಿಶ್ರ ಬೆಳೆ ಇದನ್ನ ಮಾಡ್ಕೊಂತ ಹೋದ್ರ ನೀವು ಭೂಮಿಯೊಳಗಿನ ತೇವಾಂಶನೂ ಕಾಪಾಡ್ಕೋಬಹುದು, ಹೊಳ್ಳಿ ಈ ಬಿದ್ದ ಬಿಸಿಲನ್ನ ಗಿಡದ ರೂಪದೊಳಗ ಅದ್ರದ್ದು ಬಯೋಮಾಸ್ ರೂಪದೊಳಗ ವಾಪಸ್ ಮಣ್ಣಿಗೆ ಕೂಡ್ಸೋದ್ರಿಂದ ಮಣ್ಣು ತಾಕತ್ತನ್ನು ಮಾಡ್ಬೋದು, ಹೊರಗಿನ ಖರ್ಚು ಕಡಿಮೆನೂ ಮಾಡ್ಬೋದು. ರೈಟ್. ಸೊ ಇದು 2ನೇ ರೀತಿಯೊಳಗ, ಇದಕ್ಕೆ ನಾವು ಕವರ್ ಕ್ರಾಪಿಂಗ್ ಅಂತನೂ ಕರಿತೇವ್ರಿ, ಅಥವಾ ಇನ್ನೂ ಒಂದು ಪದ ಬಳಸ್ಬೋದು, ಮುಚ್ಚಿಗೆ. ಮುಚ್ಚಿಗೆ ಅಂದ್ರೆ ಬಹಳ ಮಂದಿಗೆ ಗೊತ್ತಾಗ್ಲಿಕ್ಕಿಲ್ಲ, ಯಾಕಂದ್ರೆ ಎಲ್ಲಾರು ಸಾಲಿಗೆ ಹೋಗಿ ಇಂಗ್ಲಿಷ್ ಕಲ್ತೀರಿ. ಅದಕ್ಕೆ ಇಂಗ್ಲಿಷ್ ಒಳಗೆ ಹೇಳೋದಾದ್ರ ಮಲ್ಚಿಂಗ್ ಅಂತ ಹೇಳಿ ಕರೀತಾರೆ. ಈ ಮಲ್ಚಿಂಗ್ ನಾರ್ಮಲಿ ನಮ್ಗೆ ಏನ್ ಅನ್ಸ್ಬಿಟ್ಟದ, ಒಣಾದ ಏನಾರ ಕಸ ಕಡ್ಡಿ ಬಿದ್ದಿರ್ತದಲ್ಲ ಅದನ್ನ ಹರಡಿದ್ರನ ಮಲ್ಚಿಂಗ್, ಅದನ್ನ ಹೊಚ್ಚಿದ್ರನ ಮುಚ್ಚಿಗೆ ಅಂತ ಅನಿಸ್ತದ. ಹಂಗೇನಿಲ್ರಿ. ಈಗ ನಾ ಹೇಳ್ದಂಗ ಒಂದು ಹೊಲದೊಳಗ ನೀವು ಕವರ್ ಕ್ರಾಪಿಂಗ್ ಅಂದ್ರ ಮಿಶ್ರ ಬೆಳೆ ಮಾಡಿರಿ ಅಂತ ಅನ್ನೋದಾದ್ರ ಒಟ್ಟು ಭೂಮಿ ಕವರ್ ಆಗ್ಬೇಕಷ್ಟ, ಬಿಸಿಲು ಡೈರೆಕ್ಟ್ ಆಗಿ ಬಡಿಲಾರ್ದಂಗ. ಅದು ಜೀವಂತ ಇರು ಬೆಳಿಲೇ ಆಗ್ತದೋ ಅಥವಾ ಬೆಳಿ ತ್ಯಾಜ್ಯಲೆ ಆಗ್ತದೋ ಸಂಬಂಧ ಇಲ್ಲ, ಭೂಮಿ ಒಟ್ಟು ಕವರ್ ಆಗ್ಬೇಕು. ಸೊ ಇದ್ರೊಳಗೆ 2 ಪ್ರಕಾರ ನಾವು ಮಾಡೇವಿ. ಅದಕ್ಕೆ ಒಂದು ಲೈವ್ ಮಲ್ಚಿಂಗ್, ಇನ್ನೊಂದು ಡೆಡ್ ಮಲ್ಚಿಂಗ್. ಇದು ಜೀವಂತ ಮುಚ್ಚಿಗೆ. ಗೊತ್ತಾಗ್ತದ್ರಿ? ಇಷ್ಟ ಆತಂದ್ರ
ನಮ್ದು ಉದ್ದೇಶ ಏನದ, ಸೂರ್ಯನ ಬಿಸಿಲು ಡೈರೆಕ್ಟ್ ಆಗಿ ಭೂಮಿಗೆ ಬಡಿಬಾರ್ದು, ಮಣ್ಣಿಗೆ ಬಡಿಬಾರ್ದು, ಅಂದ್ರೆ ತೇವಾಂಶ ಹಾರಿ ಹೋಗೋದಿಲ್ಲ. ಇದು ಎಲ್ಲಾರ ಕಣ್ ಮುಂದೆ ಇರೋದಂತಾದ್ರಿಪ್ಪ. ಯಾವ ವಿಜ್ಞಾನಿ ಬಂದು ಇದನ್ನ ಟೆಸ್ಟ್ ಮಾಡಿ ನಿಮಗೆ ಹಿಚಿಕಿ ನೋಡಿ ಲ್ಯಾಬ್ರೋಟರಿ ಒಳಗೆ ಇಟ್ಟು ಅದನ್ನೆಲ್ಲ ತೋರ್ಸೋದೇನು ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣು ಮುಂದೆ ಕಾಣ್ತದ. ಎಷ್ಟು ನೀವು ಭೂಮಿಗೆ ಅದನ್ನ ಬರ್ಡಾಗಿ ಬಿಡ್ತೀರಿ ಅಂದ್ರೆ ಏನು ಕವರ್ ಮಾಡ್ಲಾರ್ದ ಹಂಗ ಬಿಡ್ತಿರಲ್ಲ, ಅಷ್ಟ ಅದು ಸೂರ್ಯನ ಬಿಸಿಲು ನೇರವಾಗಿ ಬಿದ್ದು ಅಲ್ಲಿದ್ ಹಸಿ ಹಾರ್ತದ ಅನ್ನೋದು ಎಲ್ಲಾರ್ಗು ಸ್ಪಷ್ಟವಾಗಿ ಕಾಣ್ತದಲ್ಲ. ಸೊ ಉದ್ದೇಶ ಇಷ್ಟೇ ಇರಲಿ, ಭೂಮಿನ ಎಷ್ಟು ಸಾಧ್ಯ ಐತಿ ಅಷ್ಟು ಕವರ್ ಮಾಡುವಂತ ಪ್ರಯತ್ನ ಮಾಡಿ. ಸರಿ, ತೇವಾಂಶದ್ದು ಇಷ್ಟೆಲ್ಲ ಸರ್ಕಸ್ ಮುಗೀತು. ಇನ್ನು ಮುಂದಿನ ಸವಾಲಿಗೆ ಹೋಗೋದಾದ್ರ ಇದು ಬಹಳ ದೊಡ್ಡ ವಿಡಿಯೋ ಆಗ್ತದ ಅಂತ ಹೇಳಿ ಇನ್ನೊಂದು ವಿಡಿಯೋ ಇದರ ಮೇಲೆ ಮಾಡೋಣ ಅಂತ. ಆ ವಿಡಿಯೋದೊಳಗ ಯಾವ ಬೆಳೆನ ಹೆಂಗ ಆಯ್ಕೆ ಮಾಡ್ಕೋಬಹುದು, ಯಾವ ಸ್ಥಾನದೊಳಗ ಎಂತೆಂತದ್ ಮಾಡ್ಬೋದು ಅಂತ ಹೇಳಿ ಬಹಳ ಮಂದಿ ಕೇಳ್ತಿರ್ತಾರ. ನನ್ನ ಪ್ರಕಾರ ಆಯಾ ಹೊಲಕ್ಕೆ ಆಯಾ ಹೊಲದ ಮಾಲಕರೇ ರಾಜರು. ಸೊ ನಿಮ್ಮ ವಾತಾವರಣ ಅದನ್ನೆಲ್ಲ ನೋಡ್ಕೊಂಡು ಬೆಳೆ ಆಯ್ಕೆ ನೀವೇ ಮಾಡ್ಕೊಳ್ರಿ. ಬಟ್ ಮುಂದಿನ ಸವಾಲು ಉಳುಮೆ ಹೆಂಗ್ ಮಾಡಬೇಕು, ಎಷ್ಟು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಮುಂದಿನ ವಿಡಿಯೋದಾಗ.